ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲು ತಾಕತ್ತಿಲ್ಲ. ಸರ್ಕಾರ ಕಲಾಪವನ್ನು ಹಾಳುಗೆಡವಿದ್ದಲ್ಲದೆ 2 ದಿನದ ಮುಂಚಿತವಾಗಿ ಮೊಟಕುಗೊಳಿಸಿತು ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಕುಟುಕಿದ್ದಾರೆ. ಶಿವಮೊಗ್ಗ ನಗರದ ಶಾಸಕರ ಕಚೇರಿ ಕರ್ತವ್ಯ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಎಸ್ಎನ್ ಚನ್ನಬಸಪ್ಪ, ಅಭಿವೃದ್ಧಿ ಕಾರ್ಯ ಮಾಡಲು ಸರ್ಕಾರದ ಬಳಿ ಹಣವಿಲ್ಲ. ಹಾಗಾಗಿ ಸದನದಲ್ಲಿ ವಿರೋಧ ಪಕ್ಷಗಳು ಕೇಳುವ ಪ್ರಶ್ನೆಗೆ ಉತ್ತರಿಸದೆ ಸರ್ಕಾರ ಕಾಲಹರಣ ಮಾಡಿದೆ. ವಿಧಾನಸಭಾ ಅಧಿವೇಶನ 15 ದಿನಗಳ ಕಾಲ ನಡೆಯಬೇಕಿತ್ತು. ಆದರೆ ಕಾಂಗ್ರೆಸ್ನವರ ಕಾಲಹರಣದಿಂದಾಗಿ ಈ ಬಾರಿ 7 ದಿನ ಮಾತ್ರ ನಡೆದಿದ್ದು, ಈ ವಿಚಿತ್ರ ಸನ್ನಿವೇಶ ಅತೀವ ನೋವು ತಂದಿದೆ ಎಂದರು. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ಕಾರ ರಚನೆಯಾದಾಗ ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ ಎಂದಿದ್ರು. ಆದರೆ ಈಗ ಅವರೇ ಒಬ್ಬ ಭ್ರಷ್ಟ ಸಚಿವನ ಪರವಾಗಿ ನಿಂತು ಸಮರ್ಥಿಸಿಕೊಂಡಿದ್ದಾರೆ. ಹೀಗಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಎಂದರೆ ಕಳ್ಳನ ಕೈಗೆ ಬಿಗದಕಿ ಕೊಟ್ಟಂತಾಗಿದೆ ಎಂದು ಕಿಡಿಕಾರಿದರು. ಭ್ರಷ್ಟಾಚಾರದಿಂದ ಸಾಮಾನ್ಯ ಜನರ ಹಣ ದುರುಪಯೋಗವಾಗಿದ್ದು, ಮಾರ್ಚ್ನಲ್ಲಿ ಈ ಹಣ 4 ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ. ಈ ಬಗ್ಗೆ ಈಗಾಗಲೇ ತನಿಖೆಯೂ ಆಗಿದೆ. ಶಿವಮೊಗ್ಗದ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡು ಆತನ ಕುಟುಂಬ ಬೀದಿ ಪಾಲಾಗಿದೆ. ಆದರೆ ಸರ್ಕಾರ ಈತನನ್ನು ಸಚಿವ ಸಂಪುಟದಿಂದ ವಜಾ ಮಾಡಿ ಮತ್ತೆ ಈಗ ಆತನಿಗೆ ಸಚಿವ ಪಟ್ಟ ನೀಡಿರುವುದು ವಿಪರ್ಯಾಸ ಎಂದ ಅವರು, ಆತನೇ ಮುಂದುವರಿಯಲು ಕೇಂದ್ರಕ್ಕೆ ಹಣ ಹೋಗಿದೆ ಎಂದು ಪಕ್ಷದವರೇ ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದರು. ಬರ ಸೇರಿದಂತೆ ವಾಲ್ಮೀಕಿ ಹಗರಣ, ಕೆಪಿಎಸ್ಸಿ, ಬಿಡದಿ ರೈತರ ಬಗ್ಗೆ ಚರ್ಚೆ ಆಗಬೇಕಿತ್ತು. ಆದರೆ ಇದ್ಯಾವುದೂ ಕಾಂಗ್ರೆಸ್ಗೆ ಬೇಡವಾಗಿದೆ. ಇನ್ನೇನು ಬೇಕೆಂಬುದು ಗೊತ್ತಾಗುತ್ತಿಲ್ಲ. ಚರ್ಚೆ ಇಲ್ಲದೆ ಇವರಿಗೆ ಇಷ್ಟ ಬಂದಂತೆ ಬಿಲ್ ಪಾಸ್ ಮಾಡಿಕೊಂಡಿದ್ದಾರೆ ಎಂದು ದೂರಿದ ಅವರು, ಇಡೀ ಸದನದ ಕಲಾಪ ಹಾಳಾಗಲು ಕಾಂಗ್ರೆಸ್ ಸರ್ಕಾರ ಕಾರಣವೆಂದು ಶಾಸಕ ಚನ್ನಬಸಪ್ಪ ರಾಜ್ಯ ಸರ್ಕಾರವನ್ನು ದೂರಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಶಾಸಕ ಚನ್ನಬಸಪ್ಪ ಏನು ಹೇಳಿದ್ರು ಕೇಳೋಣ ಬನ್ನಿ. ಪವಿತ್ರ ಈದ್ ಹಬ್ಬವು ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ, ಶಾಂತಿ ಮತ್ತು ಸೌಹಾರ್ದತೆಯನ್ನು ತರಲಿ. ಶುಭ ಕೋರುವವರು ರಿಯಾಜ್ ಅಹಮದ್, ಅಧ್ಯಕ್ಷರು, ಶಿವಮೊಗ್ಗ ಪೀಸ್ ಆರ್ಗನೈಸೇಷನ್. ನಿಮ್ಮ ನೆಚ್ಚಿನ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕೊಡುಗೆ. ಪ್ರತಿ 1 ಕಿಲೋಗ್ರಾಂ ಬೆಳ್ಳಿಯ ಸಾಮಗ್ರಿ ಖರೀದಿಗೆ 15,000 ರೂಪಾಯಿಗಳ ಕಡಿತ. ಈ ವಿಶೇಷ ಕೊಡುಗೆ 17 ಆಗಸ್ಟ್ 2026ರಿಂದ 27 ಆಗಸ್ಟ್ 2026 ತನಕ. ಇಂದೇ ಭೇಟಿ ನೀಡಿ. ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್, ಆಜಾದ್ ರಸ್ತೆ, ತೀರ್ಥಹಳ್ಳಿ ಮತ್ತು ಬಿಎಚ್ ರಸ್ತೆ, ಶಿವಮೊಗ್ಗ. ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರಾಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್
ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದು ಹೆಲ್ಪ್ ಆಗುತ್ತೆ. ಈ ಬಾರಿಯ ವಿಧಾನಸಭಾ ಅಧಿವೇಶನ 15 ದಿನಗಳ ಕಾಲ ಮಾಡಬೇಕಾದಂಥ ವಿಧಾನಸಭಾ ಅಧಿವೇಶನ ಸಾಮಾನ್ಯವಾಗಿ 15 ದಿನ ಅಂತ ಕರೆದಾಗ 10 ದಿನ ಮಾತ್ರ ನಡೆಯುತ್ತೆ. ಆ 15 ದಿನದಲ್ಲಿ 2 ಭಾನುವಾರದ ರಜೆ, ಶನಿವಾರದ 2 ರಜೆ, ಸ್ವತಂತ್ರ ದಿನಾಚರಣೆ, ಈದ್ ಮಿಲಾದ್ ರಜೆ, ಸಂಪಾತ ಸೂಚನೆ 1 ದಿನ, ಮುಂಚಿತವಾಗಿ ಅಧಿವೇಶನ ರದ್ದುಗೊಳಿಸಿರುವಂಥದ್ದು 2 ದಿನ. ಆ 15 ದಿನಗಳ ಒಟ್ಟು ಅಧಿವೇಶನದ ದಿನಾಂಕ ಆದರೆ ನಡೆದಿದ್ದು ಈ ಬಾರಿ 7 ದಿನಗಳು ಮಾತ್ರ. ಒಂದು ವಿಚಿತ್ರವಾದಂಥ ಸನ್ನಿವೇಶದೊಳಗಡೆ ಈ ಬಾರಿ ಅಧಿವೇಶನ ನಡೀತು. ಬಹಳ ನೋವಿನ ಸಂಗತಿ ನಮಗೆ. ಯಾವ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದೊಳಗೆ ಅಸ್ತಿತ್ವಕ್ಕೆ ಬಂದ ತಕ್ಷಣ ಅವರು ಒಂದು ಮಾತನ್ನು ಉಲ್ಲೇಖ ಮಾಡಿದರು. ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ನಾನು ಕೊಡ್ತೇನೆ ಅನ್ನೋಂಥ ಮಾತಲ್ಲ, ಸಂಪೂರ್ಣವಾಗಿ ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡಂಥ ಒಂದು ವಿಧಾನಸಭಾ ಅಧಿವೇಶನ ಇದೆ. 187 ಕೋಟಿ ಹಗರಣ, ವಾಲ್ಮೀಕಿ ಹಗರಣ. ಆ ಹಗರಣ ಮಾಡಿದಂಥ ರೂವಾರಿ ನಾಗೇಂದ್ರ ಶಿವಮೊಗ್ಗದ ಚಂದ್ರಶೇಖರ್ ಅವರ ಕಾರಣಕ್ಕೋಸ್ಕರ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಂಥ ಪರಿಸ್ಥಿತಿಯ ನಿರ್ಮಾಣ, ಆ ಕುಟುಂಬ ಇವತ್ತು ಬೀದಿಗೆ ಬಂದಿರುವಂಥ ಸಂಗತಿ, ಮತ್ತು ಸಾಮಾನ್ಯ ಜನರ ಹಣ ಈ ಹಂತಕ್ಕೆ ಕೇವಲ 6 ದಿನಗಳಲ್ಲಿ ಮಾರ್ಚಲ್ಲೇ 4 ಬಾರಿ 4 ಅಕೌಂಟ್ಗಳಿಗೆ 25 ಕೋಟಿ 25 ಕೋಟಿ 50 ಕೋಟಿ ಈ ಥರ ಜಮಾ ಆಗಿರುವಂಥ ಪರಿಸ್ಥಿತಿಯನ್ನು ನಾವು ಹೇಳಿದ ಮೇಲೂ ಕೂಡ ಈ ಹಿಂದೆ ಅವರು ರಾಜೀನಾಮೆ ತಗೊಂಡಿದ್ದರು. ಆದರೆ ಅದೇ ಒಬ್ಬ ಭ್ರಷ್ಟ ಮಂತ್ರಿಗೆ ಇವತ್ತು ಕನಕಾಭಿಷೇಕ ಮಾಡಿರುವಂಥದ್ದು, ಇದನ್ನು ಪ್ರಶ್ನೆ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದಂಥ ಕಾರಣ ಕಾಂಗ್ರೆಸ್ ಏನು ಹೇಳುತ್ತೆ ಹಾಗೆ ನಡೆಯೋದಿಲ್ಲ ಅನ್ನೋದಕ್ಕೆ ಮೊನ್ನೆ ನಡೆದಂಥ ಅಧಿವೇಶನನೇ ಸಾಕ್ಷಿ. ಭ್ರಷ್ಟಾಚಾರ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಭ್ರಷ್ಟಾಚಾರಿಗಳನ್ನೇ ನೀವು ಮಂತ್ರಿಗಳನ್ನು ಮಾಡಿದ್ರೆ ನಿಲ್ಲಿಸೋಕ್ಕೆ ಹೇಗೆ ಸಾಧ್ಯ ನೀವು ಅಂತ. ಅಂದರೆ ಕಳ್ಳನ ಕೈಗೆ ಬೀಗದ ಕೀ ಕೊಟ್ಟರೆ ಹೇಗಾಗತ್ತೆ ಪರಿಸ್ಥಿತಿ? ಆ ಸ್ಥಿತಿ ಇವತ್ತು ನಿರ್ಮಾಣ ಮಾಡಿಕೊಂಡಿದೆ. ನಿಜವಾಗಲೂ ನಾಗರಿಕರ ಹಣ ಇವತ್ತು ವ್ಯರ್ಥ ಆಗೋ ರೀತಿಯೊಳಗಡೆ ನೋಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಇದೊಂದು ನೋವಿನ ಸಂಗತಿ ಅನ್ನೋಂಥ ಮಾತನ್ನು ಇವತ್ತು ಉಲ್ಲೇಖ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಂತೆಂಥ ಸಮಸ್ಯೆಗಳಿತ್ತು ಅಂತ ಚರ್ಚೆ ಮಾಡಲಿಕ್ಕೆ ನಮಗೆ ಬರ, ನಾವು ತಂಡಗಳ ರಚನೆ ಮಾಡಿಕೊಂಡು ಈ ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡಬಂದಂತು. ನಾವು ರಾಜ್ಯ ಸರ್ಕಾರದ ಮಂತ್ರಿಗಳು ಕೂಡ ಓಡಾಟವನ್ನು ಮಾಡಿದ್ರು. ಆದರೆ ಒಬ್ಬ ನಾಗೇಂದ್ರನಿಗೋಸ್ಕರ ಇಡೀ ಇಷ್ಟೊಂದು ಸರ್ಕಾರ ಪೂರ್ತಿ ಅವನ ಬೆನ್ನಿಗೆ ನಿಂತಿದ್ದಿದೆಯಲ್ಲ, ಭ್ರಷ್ಟಾಚಾರದ ರಹಿತವಾದಂಥ ಆಡಳಿತ ಕೊಡ್ತೇವೆ ಅಂತ ಹೇಳಿದಂಥ ಕಾಂಗ್ರೆಸ್ ಇವತ್ತು ನಾಗೇಂದ್ರನ ಪರಿಣಾಮ ಇಡೀ ವಿಧಾನಸಭಾ ಅಧಿವೇಶನ ಆಪೋಷ್ಟ ತಗೊಳ್ತು. ಒಬ್ಬ ವ್ಯಕ್ತಿಗೆ ಇಡೀ ಅಧಿವೇಶನ ಕೊಡುತ್ತೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ನೀತಿ ಏನು? ಇದನ್ನು ಗಂಭೀರವಾಗಿ ಜನ ಯೋಚನೆ ಮಾಡುವಂಥ ಪರಿಸ್ಥಿತಿಗೆ ಇವತ್ತು ಅಧಿವೇಶನ ಧೂಕಿದೆ ಅಂತೇಳಿ ನಾನು ಭಾವಿಸ್ತೇನೆ. KPSC ಹಗರಣ, ಬಿಡದಿ ಟೌನ್ಶಿಪ್, ವಾಲ್ಮೀಕಿ ಹಗರಣಗಳಿಗೆ ಸಂಬಂಧಿಸಿದಂಥ ಅನೇಕ ಸಂಗತಿ ಚರ್ಚೆ ಮಾಡಬೇಕಾಗಿದೆ. KPSC ಹಗರಣ
ವಿದ್ಯಾರ್ಥಿಗಳು ರಸ್ತೆಗಿಳಿದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ. ಜ್ವಲಂತ ಬರದ ಬಗ್ಗೆ ಚರ್ಚೆ ಆಗಲಿಲ್ಲ. ಇದು ಯಾವುದು ಬೇಡವಾದಂಥ ಸರ್ಕಾರ ಯಾಕಿರಬೇಕು? ಒಬ್ಬ ನಾಗೇಂದ್ರನಿಗೋಸ್ಕರ ಇಡೀ ಮಂತ್ರಿಮಂಡಲ ಅಂತ ಆದರೆ ಇದನ್ನು ಸರ್ಕಾರ ಅಂತ ಕರಿಬೇಕಾ? ನಾವು ಹೋರಾಟವನ್ನು ಮಾಡಿದ್ದೇವೆ. ಒಂದು ಯಶಸ್ಸು ಅಂತ ಹೇಳಿದ್ರೆ 2 ದಿನ ಮುಂಚೆ ಅವ್ರು ಮುಗಿಸಿದ್ದಷ್ಟೇ. ಹೋರಾಟದ ಪರಿಣಾಮ 2 ದಿನ ಮುಂಚಿತವಾಗಿ ಬಾಲ್ ಹಾಕಿದ್ರು ಅಧಿವೇಶನವನ್ನು. ಇದೊಂದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಭಾವಿಸ್ತೇನೆ. ಇಷ್ಟರ ಮಧ್ಯೆ ಬಿಲ್ಗಳು ಪಾಸ್ ಮಾಡಿಕೊಂಡ್ರು. ಇಷ್ಟರ ಮಧ್ಯೆ ಬಿಲ್ಗಳನ್ನು ಪಾಸ್ ಮಾಡಿಕೊಂಡ್ರು. ನಡೆಯುತ್ತೆ, ಮಾಡಿಕೊಳ್ಳಿ. ಪ್ರಶ್ನೋತ್ತರಗಳಿಗೆ ಉತ್ತರ ಕೊಡುವಂಥ ಕೆಲಸಗಳನ್ನು ಮಾಡಿದ್ರು. ಆದರೆ ಚರ್ಚೆಗೆ ಅವಕಾಶ ಕೊಡಬೇಕು, ರಾಜೀನಾಮೆ ತಗೊಂಡು ಚರ್ಚೆಗೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಇದನ್ನು ಸರ್ಕಾರ ಮಾಡಲಿಲ್ಲ. ಹಾಗಾಗಿ ಅದಕ್ಕೆ ಹೇಳಿದೆ, ಎಷ್ಟು ಭ್ರಷ್ಟಾಚಾರದ ವ್ಯಾಪ್ತಿ ಮಿತಿ ಮೀರಿತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಕೈಗನ್ನಡಿ ಇನ್ನೊಂದು ಬೇಡ ಅಂತ ನಾನಂತೂ ಭಾವಿಸ್ತೇನೆ. ಅನೇಕರು ಚರ್ಚೆ ಮಾಡ್ತಾ ಇದ್ರಲ್ಲಿ, ಕಾಂಗ್ರೆಸ್ಸಿನ ಮಿತ್ರರು ಕೆಲವರೆಲ್ಲ ಮಾತಾಡ್ತಾ ಇದ್ರು. ಅವ್ರಿಗೆ ಖಾತ್ರಿ ತಗೊಳ್ಳೋ ಬಿಡೋಣ, ರಾಜೀನಾಮೆ ಕೊಡೋಲ್ಲ ಬಿಡೋಣ ಅಂತ. ಯಾಕೆಂದರೆ ಯಾರಿಗೆ ಏನು ಸಲ್ಲಬೇಕು ಸಲ್ಲಿದೆ ಅಂತೇಳಿ ನಾವು ಹೇಳಲಿಲ್ಲ. ಅದನ್ನು ಕೇಂದ್ರಕ್ಕೆ ಏನು ತಲುಪಬೇಕು ತಲುಪಿಬಿಟ್ಟಿದೆ. ಅವನು ಪಟ್ಟಿ ಮಾಡಿ ಇಟ್ಕೊಂಡಿದ್ದಾನೆ. ಅವನು ತೆಗೆದ್ರೆ ಏನೇನಾಗತ್ತೆ ಅನ್ನೋಂಥ ಮಾತನ್ನು ಅಲ್ಲಿ ಹೇಳ್ತಾ ಇದ್ದರು. ಈ ಹಂತದಲ್ಲಿ ಇವತ್ತು ಅಧಿವೇಶನ ಮುಕ್ತಾಯ ಆಗಿದೆ.